ನಂದೇ ಟೂರಿದ ಹೊಸದಲ್ರಿ ನಂದು ಫಸ್ಟ್ ಮಹಾಬಲೇಶ್ವರ ಹೋಗಿದ್ರಿ, ಆಮೇಲೆ ಗೋವಾಕ್ ಹೋಗಿದ, ಈಗ ಮೂರನೇದು ನಂದು ರಾಮ ಮಂದಿರಕ್ಕೆ ಹೋಗೋದು. ಈ ಕಂಪ್ನಿಗೆ ನಾಯನ ಸೇರ್ಬೇಕಂತ ಸೇರ್ವಲ್ಲ, ಮೊದಲು ನಾವು ಅಪ್ಪ ಯೂಸ್ ಮಾಡ್ತಿದ್ರು, ಒಂದು 10 ವರ್ಷದಿಂದ ಯೂಸ್ ಮಾಡ್ಯಾರ್ರಿ. ಅಂದ್ರೆ ಯೂಸ್ ಮಾಡ್ಯಾರ ಇದ್ರದ್ದು ಏನು ತಿರುಗಾಡೋದು ಮಾಡೋದು ಏನು ಗೊತ್ತಿಲ್ಲ, ಇದು ರೊಕ್ಕ ಇಟ್ಕೊಡೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ರೀ. ನಮ್ಮ ಅಪ್ಪರಿಗೆ ಯಾರೂ ಹೇಳಿಲ್ಲ. ಬಟ್ ಹಿಂದಾಗಡೆ ನಮಗೆ ಎಲ್ಲರೂ ಬರೀ ಗೊಬ್ಬರ ಕೊಡೋದು ಯೂಸ್ ಮಾಡ್ಕೊಂಡು ಬಂದವ್ರು. ನಮ್ಮ ಅಪ್ಪರಿಗೆ ಹೆಚ್ಚೇನಕ್ಕಿ ಸಾವಯವ ಕೃಷಿ ಮಾಡ್ಬೇಕಂತ ಉದ್ದೇಶ ಇದ್ದವರು, ಕೆಮಿಕಲ್ ಎಷ್ಟಾದ್ರು ತಂಗಿಲ್ಲ, ಸಾವಯವ ಕೃಷಿ ಮಾಡಬೇಕಂದವರು. ಆಮೇಲೆ ನಮ್ಗೆ ಇದ್ರ ಬಗ್ಗೆ ಸರಿಯಾಗಿ ಗೈಡೆನ್ಸ್ ಕೊಟ್ಟಾರಂದ್ರೆ ಗಾಡೆ ಸರಿಂದ ನಮ್ಗೆ ಪರಿಚಯಗಾರ ಬಾಲಾಜಿ ಸರ್, ಪಿಂಪಳೆ ಸರ್, ಅತಿ ಹೆಚ್ಚು ಆತ್ಮೀಯರ ಅಂದ್ರೆ ನಮ್ಗೆ ಕಲ್ಲಾ ಸರ್. ಅವ್ರು ಹೇಳೋ ಮಾತುಗಳು, ಅವ್ರ ಒಳ್ಳೆತನ ನನಗೆ ಭಾಳ ಇಷ್ಟ ಆಗ್ಯದ. ಅವ್ರು ಹೇಳೋ ಮಾತು ಭಾಳ ಒಳ್ಳೆಯವ್ರು ಇರ್ತಾವೆ. ಹಂಗೆ ಸಂಗನಗೌಡ್ರು ಸರ್ ಭಾಳ ಒಳ್ಳೆಯವ್ರದಾರ. ಅತಿ ಹೆಚ್ಚಿನ ಅಂದ್ರೆ ಇದ್ರೊಳಗೆ MD ಕಮಲ್ಜಿತ್ ಸಿಂಗ್ ಸರ್. ನಾವು 108 ಕಂಪ್ನಿಗಳು ಯೂಸ್ ಮಾಡಿದೆವು, ಭಾಳ ಕಂಪ್ನಿಗಳು ಯೂಸ್ ಮಾಡಿದೆವು ನಾವು. ಕೆಮಿಕಲ್ ಆಗಲಿ ಆರ್ಗ್ಯಾನಿಕ್ ಅಂತೇಳಿ ಬಂದು ನಮ್ಗೆ ತೆಪ್ಪಿಗೆ ಹೋದವ್ರು ಭಾಳ ಮಂದಿ ಭಾಳ ಮಂದಿ ತೆಪ್ಪಿಗೆ ಹಾಕಿದಾರ. ನಾವು ಹಿಂಗೆ ಅನ್ಕೊಂಡಿದ್ದೆವು ಗ್ರೀನ್ ಪ್ಲಾನೆಟ್ ಇದು ಭಾಳ ದಂಡಿಗೆ ಹತ್ತಂಗಿಲ್ಲ, ಇವೆಲ್ಲ ಹಂಗೆ ಇರ್ಬೋದು ಅಂತ ಅನ್ಕೊಂಡಿದ್ದೆವು. ಆದರೆ ಕಂಪ್ನಿ ಒಳಗೆ ಕೆಲಸ ಮಾಡೋರು ಯಾರ್ದಾರ ಅನ್ನೋದೇ ನಮ್ಗೆ ಗೊತ್ತಿರಂಗಿಲ್ಲ. ಅಂಥದ್ರಾಗ MDನೇ ನಮ್ಮ ಜೋಡಿ ಇರ್ತಾರೆ, ನಮ್ಮ ಕೂಡನೇ ಇರ್ತಾರೆ, ನಮ್ಮ ಕೂಡ ಮಾತಾಡ್ತಾರೆ, ನಮ್ಮ ಜೋಡಿನೇ ಇರ್ತಾರೆ ಅಂದ್ರೆ ಇದು ಭಾಳ ದೊಡ್ಡದೈತಿ. ಮತ್ತು ಇದ್ರೊಳಗೆ ನಾ ಇನ್ನೊಂದು ನಾ ಭಾಳ ಸಣ್ಣವಿದ್ರಾಗ ಸಣ್ಣ ವಯಸ್ಸಿನಾಗ ಎಲ್ಲರೂ ನನಗೆ ದೊಡ್ಡವ್ರು ಭಾಳ ಮಂದಾರ. ಇನ್ನೊಂದು ಏನು ಹೇಳ್ತಾನಂದ್ರೆ ಯಾರೊಬ್ರು ಏನೋ ಹೇಳಕತ್ತಾಗಲಿ ಏನೋ ಕೇಳಕತ್ತಾಗಲಿ ಅವ್ರ ಎಂತಲ್ಲಿ ಏನದ ಅಂಬೋದು ಒಂದು ತಿಳ್ಕೊಬೇಕು. ಮೊದಲು ಅವ್ರಂತಕ್ಕೆ ಏನು ಅನ್ಬೋದು ಅಂತ ಕೇಳಬೇಕು, ಆಮೇಲೆ ನಮ್ಮದು ಪ್ರತಿವಾದ ಮಾಡಬೇಕು. ಅದೊಂದು ನಮ್ದು ಮಾತದ. ನಾನೇ ಶಾನೆ ಅದಂದು ಮಾತಾಡ್ಬಾರ್ದಿಲ್ಲ. ಯಾರೋ ಒಬ್ರು ಸಣ್ಣವ್ರಲ್ಲಿ ದೊಡ್ಡವ್ರಲ್ಲಿ ಹೇಳ್ತಾರೆ ಅಂದ್ರೆ ಭಾಳ ದೊಡ್ಡ ಮಾತು ಹೇಳ್ತಿರ್ತಾರೆ. ಮತ್ತು ಇನ್ನೊಂದು ಏನು ಹೇಳ್ತಂದ್ರೆ ಈಗ ಎಲ್ಲ ನಾವು ಇಲ್ಲಿ ಬಿಸ್ನೆಸ್ ಮಾಡೋರು ಭೀ ಇದ್ದೇವೆ, ಉಪಯೋಗ ಮಾಡ್ಕೊಳ್ಳೋರು ಭೀ ಇದ್ದೇವೆ, ಎಲ್ಲ ಇದ್ದೇವೆ. ಮತ್ತು ನಿಮ್ಗೆ ಇನ್ನೊಂದು ಏನು ಹೇಳ್ತಂದ್ರೆ ರೈತ ಬೆಳೆದಿದ್ದು ಬೆವರಿಂದ ಬಂದಿದ್ದು ಅನ್ನ ತಿನ್ನ ಮುಡ್ತಾಯಿ ರೈತನ ರಕ್ತ ಕುಡಿದಾಗ ಯಾರು ಮಾಡಬಾರ್ದು. ಇದರಿಂದ ಎಷ್ಟು ನಮ್ಗೆ ಒಳ್ಳೇದಾಗ್ತದ. ಕೆಮಿಕಲ್ 10 ಚೀಲ ಹಾಕ್ತಿರ್ತಾರೆ, ಅವ್ರಿಗೆ 5 ಚೀಲಕ್ಕೆ ಒಂದೊಂದು ಚೀಲಕ್ಕೆ ಅರ್ಧ ಚೀಲಕ್ಕೆ ನಾ ತಂದಿದ್ದು. ನಮ್ಮಲ್ಲಿ ಭಾಳ ಎಜುಕೇಷನ್ ಇಲ್ಲಾರ್ದವ್ರು ಒಟ್ಟು ತಿಳುವಳಿಕೆ ಇಲ್ಲ. ಬರೇ ಮಾಡೋದೈತಪ್ಪ ಮಾಡೋದು, ಬೆಳೆದೈತಪ್ಪ ಬೆಳೆದು. ಒಬ್ಬೊಬ್ರಿಗೆ ಎಷ್ಟೋ ಸಣ್ಣ ರೈತರದಾರ ನಮ್ಮ ಬತ್ತ. ನಾವು ಒಂದೊಂದು ಚೀಲ ಹಿಡ್ಕೊಂಡು ಅರ್ಧ ಚೀಲ ಹಿಡ್ಕೊಂಡು ಹಾಕ್ಸೋತಾಗಿದೆ ಅವ್ರಿಗೆ. 10-15 ರೈತರಿಗೆ ಈಗ ನಾನು ಸಂಘಟನೆ ಮಾಡಿದೆ. ಎಷ್ಟೋ ಮಂದಿ ಲಾಕಟ್ಲೆ ಹಣದಲ್ಲಿ ಪರಿಚಯ ಮಾಡ್ತಾರೆ, ಎಷ್ಟೋ ಮಂದಿ ಆಗ್ಲತ್ತಾರ. ಹಂಗೆ ನೀವು ಸಣ್ಣದಾಗಿ ಬೆಳೀರಿ, ಸಣ್ಣದಾಗಿಂತ ದೊಡ್ಡದಾಗಿತ್ತು ಯಾವಾಗಲೂ. ಮತ್ತು ಒಂದು ಸಲ ನೀವು ವ್ಯವಹಾರ ಕಟ್ಸ್ಕೊಂಡ್ರಿ, ಯಾರು ಕೂಡ ನೀವು ವ್ಯವಹಾರ ಕಟ್ಸ್ಕೊಂಡ್ರಿ, ಅವ್ರು ಕೂಡ ಸರಿಯಾಗಿ ಮಾತಾಡಲಿಲ್ಲ, ನೀವೇನು ಹೇಳ್ತೀರಿ ಅಂದ್ರೆ ಅವ್ರು ಕೂಡ ನಿಮ್ದೊಂದು ಸಲ ಕಮ್ಯುನಿಕೇಷನ್ ಏರಿಳಿತ ಆಯ್ತಪ್ಪ ಅಂದ್ರೆ ಅವ್ರು ನಿಮ್ಗೆ ಬಿಟ್ಟರೆ ಅಂದ್ರೆ ಯಾರು ಹಿಡ್ಕೊಳ್ಳೋಂಗಿಲ್ಲ. ಅದಕ್ಕಾಗಿ ಎಲ್ಲರೂ ಕೂಡ ಒಳ್ಳೆತನದಿಂದಿರು, ಒಳ್ಳೆತನನೇ ಬಯಸೋನು, ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ ಅಂತ ಹೇಳ್ತೀನಿ. ಗ್ರೀನ್ ಪ್ಲಾನೆಟ್ ಕಂಪ್ನಿ ಇದೊಂದು ಫ್ಯಾಮಿಲಿ ನಾವಿಲ್ಲಿ ಪುಟ್ಟಾಧೀಶ್ವರ ಇರು ಇಂಥವ್ರು ಇಷ್ಟು ಜನರಿಗೆ ಕರ್ಕೊಂಡು ನಾವು ಇಲ್ಲಿ ಹೋಗೋಕ್ಕಾಗಂಗಿಲ್ಲ. ನಮಗೆ ಹೆಂಡತಿಗೆ ಕರ್ಕೊಂಡು ಮಕ್ಕಳಿಗೆ ಕರ್ಕೊಂಡು ಅಲ್ಲಿ ಅವ್ವಪ್ಪ ಕರ್ಕೊಂಡು ಇಲ್ಲಿ ಹೋಗೋದಾಗಂಗಿಲ್ಲ. ನಾವು ಎಷ್ಟೋ ಒಂದು ಕೋಟಿ ಗಳಿಸ್ಕೊಂಡ್ರು. ಇದೊಂದು ಕಂಪ್ನಿ ಎಷ್ಟೋ ಜನರಿಗೆ ಕರ್ಕೊಂಡು ಹೋಗ್ತದ, ಮಾತಾಡ್ತದ, ಇಟ್ಟೆಲ್ಲ ಮಂದಿ ನಮ್ಗೆ ಕೂಡ್ಸದ. ಇದೊಂದು ಫ್ಯಾಮಿಲಿನ ಅಂತಾರೆ ಎಲ್ಲರೂ ಮನಸ್ಸಿನಾಗ ಕೇಳ್ರಿ, ಯಾರು ಬೇಕಾದ್ರೆ ಕೇಳ್ರಿ, ಇದೊಂದು ನಮ್ಮ ಫ್ಯಾಮಿಲಿ ಅದ. ಹಂಗೆ ಕಂಪ್ನಿ ಫ್ಯಾಮಿಲಿಯನ್ನು ಭಾವನೆ ಮೂಡಿಸೋದು ಎಲ್ಲರ ತಕ್ಕ. ಮತ್ತು ಇಲ್ಲಿ ಎಲ್ಲರೂ ಗಂಡ ಹೆಂಡತಿ ಹುಡುಗರು ಎಲ್ಲರೂ ಕೂಡಿದಾರಂದ್ರು ಭಾರಿ ಒಳ್ಳೆತನಕ್ಕೆ ಅದಾರ ಎಲ್ಲರೂ. ಮತ್ತು ಇಲ್ಲಿ ಫ್ಯಾಮಿಲಿ ಒಳಗೆ ನಾ ಕೊಂಡಿದ್ದೇನಪ್ಪ ಅಂದ್ರೆ ಸತಿಪತಿಗಳು ಒಂದಾದ ಬತ್ತಿ ಹಿತವಾಗಿಪ್ಪದು ಶಿವಂಜಿ ಅಂದಂಗ ಬತ್ತಿಗೆ ಸತಿಗೆ ಭಾಳ ಅಂಡರ್ಸ್ಟ್ಯಾಂಡಿಂಗ್ ಅದ ಎಲ್ಲರಿಗೆ. ಇಲ್ಲಿ ಭಾಳ ಎಲ್ಲರೂ ಒಳ್ಳೆಯವ್ರು ಅದಾರ, ಎಲ್ಲರೂ ಭಾಳ ಒಳ್ಳೇದದ. ಗ್ರೀನ್ ಪ್ಲಾನೆಟ್ ಕಂಪ್ನಿ ಎಲ್ಲರೂ ಯೂಸ್ ಮಾಡಿರಿ, ಇನ್ನೊಬ್ರಿಗೆ ಹೇಳ್ರಿ. ನಮ್ಮ ಬತ್ತಕ್ಕಿದ್ದ ಜ್ಞಾನನೇ ಇನ್ನೊಬ್ರಿಗೆ ಹಂಚ್ಬಿಟ್ಟು ನಾವು ಕಕ್ಕಾದಲ್ಲಿ ಒಂದು ಸಣ್ಣದ ಎಲ್ಲರಿಗೂ ಹೇಳ್ಬೇಕು, ಕೇಳಬೇಕು ಹೇಳ್ತಾ. ನನ್ನ ಹೆಸರು ರೀ ರವಿಕುಮಾರ್ ಬಾಗಿರಿ, ಒಕ್ಕೊಂಡಿರಿ, ನಮ್ಮ ಬಿಜಾಪುರ ಡಿಸ್ಟಿಕ್. ನಾವು ಯೂಸ್ ಮಾಡಕತ್ತಂದ್ರೆ 15 ವರ್ಷ ಆಯ್ತು ರೀ. ನಾ ಬಂದಿದ್ರಾಗ 2 ವರ್ಷ ಆಯ್ತು ರೀ, 2-3 ವರ್ಷ ಆಯ್ತು. ನಾವು 1 ಸ್ಟಾರ್ ಆಗಿದೆ, ನಮ್ಮ ತಳಗ 1 ಸ್ಟಾರ್ ಮಾಡಿದ್ದು ಒಬ್ರಿಗೆ. ಇದ್ರೊಳಗೆ ಸಣ್ಣಗೆ ಮಾಡ್ತಾನೆ. ನಾವು 1 ಸ್ಟಾರ್ ಮಾಡ್ಬೇಕನ್ನೋ ಉದ್ದೇಶ ನನಗೆ ತೆಕ್ಕಿಲ್ಲ, ನಾ ಪೊರಲ್ ಆಗ್ಬೇಕನ್ನೋ ಉದ್ದೇಶ ನನಗಿಲ್ಲ, ಗಳಿಕೆ ಮಾಡ್ಬೇಕನ್ನೋ ಉದ್ದೇಶ ಇಲ್ಲ. ಒಟ್ಟು ಈ ಭೂಮಿಗೆ ಸಾವಯವ ಕೃಷಿ ಮಾಡಬೇಕು, ಒಳ್ಳೆ ಅನ್ನ ಉಣ್ಬೇಕು, ಒಳ್ಳೆ ಅನ್ನ ತಿನ್ಬೇಕು. ಮುಂದೆ ನಮಗೆ ಹುಟ್ಟೋ ಮಕ್ಕಳಿಗೆ ಭಿಕ್ಷಾ ಪತ್ರೆ ಕೊಟ್ಟು ಹೋಗೋದು ಬೇಡ, ಅಕ್ಷಯ ಪತ್ರೆ ಕೊಟ್ಟು ಹೋಗಲ್ಲ. ಕೈ ಹಾಕಿದಾಗ ಎಲ್ಲ ಒಳ್ಳೇದು ಹೇಳ್ಬೇಕು, ಇದು ಕೆಟ್ಟದ್ದು ಹೇಳ್ಬಾರ್ದು. ಅದಕ್ಕೆ ಎಲ್ಲರೂ ಸಾವಯವ ಕೃಷಿ ಕಡೆ ಬರ್ರಿ. ಕೆಮಿಕಲ್ ಹಾಕೇಬೇಕು, ನಾವು ಬೆಳಿಗ್ಗೆ ಹಾಕಿರಿ ಕೆಮಿಕಲ್ ಸಣ್ಣ ಪ್ರಮಾಣದಾಗ ಹಾಕ್ಬೇಕು. ಯಾಕಂದ್ರೆ ಈಗಿನ ರೋಗ ರುಜಿನಗಳು ಒಮ್ಮಿಲೆ ನಮ್ಗೆ ಹೆಂಗೆ ಬಂದ್ರೆ ಅಟ್ಯಾಕ್ ಆಗ್ತಾವ, ಹಂಗೆ ಬೆಳಿ ಭಾಳ ಸೂಕ್ಷ್ಮ ಇರುತ್ತೆ, ಅದಕ್ಕೂ ಬರ್ತಾವೆ. ಕೆಮಿಕಲ್ ಸ್ವಲ್ಪ ಹಾಕೋತಾ ಕಮ್ಮಿ ಮಾಡ್ಕೋತಾ ಬರಬೇಕು. ಇಲ್ಲಿ ಬೆಳಿಗ್ಗೆ ನಾವು ಕೆಮಿಕಲ್ ಹಾಕಿದ್ರೆ ಬೆಳೆ ಅಳಗಲ್ಲ, ಅದಕ್ಕೆ ಬೆಳೆ ತೆಗೆದು ಬೇರೆ ಬೆಳೆ ಮಾಡ್ಬೋದು. ಭೂಮಿಗೆ ನಾವು ವಿಷ ಹಾಕಿದ್ದೀವಿ ಅಂದ್ರೆ ಭೂಮಿ ತೆಗೆದು ಬೇರೆ ಭೂಮಿ ಹಾಕಕ್ಕೆ ಬರಂಗಿಲ್ಲ. ಅದಕ್ಕೆ ಭೂಮಿ ಮೊದಲು ಆರ್ಗ್ಯಾನಿಕ್ ಮಾಡಾಮಿ, ಆಮೇಲೆ ಆರ್ಗ್ಯಾನಿಕ್.